ಮೇಲ್ನೋಟಕ್ಕೆ ವಕೀಲರ ಬೆಣ್ಣೆ ಒರೆಸುವಂತ ಕೆಲಸ ಸರ್ಕಾರ ಮಾಡಿ ಇವತ್ತು ಸಾರ್ವಜನಿಕರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಸಹ ವಕೀಲರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಹಲ್ಲೆಯನ್ನು ಖಂಡಿಸಿ ಸುಸೂತ್ರವಾಗಿ ಒಂದು ಕಂಡೀಷನ್ ಆಗಿ ಸ್ಟ್ರಿಕ್ಟ್ ಆಗಿ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದೀವಿ. ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ಯಾರಿಗೆ ರಕ್ಷಣೆ ಕೊಡಕ್ಕಾಗಲ್ಲ? ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಯಾರಲ್ಲೂ ಕಾನೂನು, ಪೊಲೀಸ್ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಂದರೆ ಗೌರವ, ಭಯ ಇಲ್ಲದಂತೆ ಇಂದು ವಾತಾವರಣ ನಿರ್ಮಾಣವಾಗಿದೆ ಎಂದು ವಕೀಲರಾದ ಶ್ರೀ ಅಶೋಕ್ ಕುಮಾರ್ ರವರು ವ್ಯವಸ್ಥೆಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎಂದು ಕಾನೂನು ವ್ಯವಸ್ಥೆಯಲ್ಲೇ ಸದಾ ಕೆಲಸ ಮಾಡುವ ಒಬ್ಬ ವಕೀಲರು ಈ ರೀತಿಯಾಗಿ ಸಾರ್ವಜನಿಕವಾಗಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಎಂದು ಹೇಳುತ್ತಾರೆ ಎಂದರೆ ಸಮಾಜದ ವ್ಯವಸ್ಥೆ ಯಾವ ದಿಕ್ಕಿಗೆ ತಲುಪಿದೆ ಎಂಬುದನ್ನ ಪ್ರತಿಯೊಬ್ಬರು ಯೋಚಿಸಬೇಕಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ವಕೀಲರಾದ ದಿನಕರ್ ಮಯ್ಯ ರವರ ಮೇಲೆ ಹಲ್ಲೆ ಖಂಡಿಸಿ ಸೊರಬ ತಹಶೀಲ್ದಾರ್ ರವರಿಗೆ ಮನವಿ ಸಲ್ಲಿಸಿ ಈ ರೀತಿಯಾಗಿ ತಮ್ಮ ಬೇಸರವನ್ನ ಸೊರಬ ತಾಲೂಕು ವಕೀಲರ ಸಂಘ ವ್ಯಕ್ತಪಡಿಸಿದೆ. ಸೊರಬ ವಕೀಲ ಸಂಘದ ಸರ್ವ ಸದಸ್ಯರು ಈ ದಿನ ನಾವು ಶುಕ್ರವಾರದ ಸಂಜೆ ತೀರ್ಥಹಳ್ಳಿ ವಕೀಲರಾದಂಥ ದಿನಕರ್ ಮಯ್ಯ ಅವರ ವಕೀಲರ ಮೇಲೆ ಈ ಮಾರಣಾಂತಿಕವಾಗಿ ದುಷ್ಕರ್ಮಿಗಳು ಹಲ್ಲೆ ಮಾಡಿರೋ ಅನ್ನೋ ಮಾಹಿತಿ ಇತ್ತು ಮತ್ತು ಹಾಗೂ ಎಲ್ಲ ವಕೀಲ ಸಂಘಕ್ಕೂ ಸಹ ಅದು ವೈರಲ್ ಆಗಿದೆ. ಆ ವಿಷಯವನ್ನು ಖಂಡಿಸಿ ನಾವು ಎಲ್ಲ ವಕೀಲ ಸಂಘದ ಅಂದರೆ ಡಿಸ್ಟಿಕ್ನಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘವು ಈ ದಿನ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಡಿಸ್ಟಿಕ್ ಬಾರ್ ಅಸೋಸಿಯೇಷನ್ ಸಹ ಅವರಿಗೆ ಕರೆ ಕೊಟ್ಟಿದ್ವಿ. ಆ ಮೇರೆಗೆ ನಾವು ಇವತ್ತು ತೀರ್ಥಹಳ್ಳಿ ವಕೀಲರಾದಂಥ ದಿನಕರ್ ಮಯ್ಯ ಅವರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಹಾಗೂ ಆ ವಕೀಲರ ಮೇಲೆ ಹಲ್ಲೆ ಆದ ಮೇಲೆ ಸರ್ಕಾರ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ದರೂ ಸಹ ಅವರನ್ನು ಆರೋಪಿಗಳನ್ನು ಬಂಧಿಸದೆ ರಾಜಾರೋಷವಾಗಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದರೂ ಸಹ ಅವರನ್ನು ನೋಡಿಕೊಂಡು ಕೊಂಡ ಪರಿಸ್ಥಿತಿ ಆಗಿದೆ. ಇದಕ್ಕೆ ಕಾರಣ ಇಷ್ಟೇ, ವಕೀಲರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಮೇಲ್ಮಟ್ಟೆ ಕಾಣುತ್ತೆ. ವಕೀಲರು ಯಾವುದಾರ ಒಂದು ಮ್ಯಾನ್ ಹ್ಯಾಂಡಿಂಗ್ ಮಾಡಿದರೆ, ಒಂದು ಬೈದರೆ ಅವರನ್ನು ಕರ್ಕೊಂಡೋಗಿ ಠಾಣೆಯೊಳಗೆ ಸೆಲ್ಲಲ್ಲಿ ಹಾಕಿಕೊಂಡು ಹೊಡೆದಂತಕ್ಕಂಥ ಎಷ್ಟೋ ಪ್ರಕರಣಗಳು ನೋಡಿದ್ದೀವಿ. ಇವತ್ತು ಅದೇ ನಮ್ಮ ವಕೀಲರ ಮೇಲೆ ಹಲ್ಲೆ ಮಾಡಿದರೆ ಅದೇ ಅಧಿಕಾರಿಗಳು ಯಾವುದೇ ರೀತಿ ಬಂಧಿಸಿದಾಗೆ ನಮ್ಮನ್ನು ಅವ್ರನ್ನ ಬಗ್ಗೆ 2 ಜನರ ಆಟ ಆಡೋದು ನೋಡಿಕೊಂಡು ಕುಳಿತುಕೊಂಡ ಪರಿಸ್ಥಿತಿ ಉದ್ಭವ ಆಗಿದೆ. ಇದಕ್ಕೆ ಕಾರಣ ಇಷ್ಟೇ, ವಕೀಲರ ಒಂದು ಕಾಯ್ದೆಯನ್ನು ಈಗಾಗಲೇ ಸರ್ಕಾರ ಜಾರಿ ತಂದಿದೆ. ಆ ಕಾಯ್ದೆ ಸುಸೂತ್ರವಾಗಿ, ಕಂಡೀಷನ್ಸ್ವಾಗಿ ಮತ್ತು ಭದ್ರವಾಗಿ ವಕೀಲರಿಗೆ ರಕ್ಷಣೆ ಕೊಡ್ತಂಥ ಕಾಯ್ದೆ ಅಲ್ಲ. ಅದು ಒಂದು ಮೇಲ್ನೋಟಕ್ಕೆ ವಕೀಲರಿಗೆ ಬೇರೆ ಬೆಣ್ಣೆ ಒರೆಸುವಂಥ ಕೆಲಸ ಸರ್ಕಾರ ಮಾಡಿ ಇವತ್ತು ಸಾರ್ವಜನಿಕರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಸಹ ವಕೀಲರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಹಲ್ಲೆಯನ್ನು ಖಂಡಿಸಿ ಸುಸೂತ್ರವಾಗಿ ಒಂದು ಕಂಡೀಷನ್ ಆಗಿ ಸ್ಟ್ರಿಕ್ಟಾಗಿ ಒಂದು ಕಾಯ್ದೆಯನ್ನು ಜಾರಿ ತಂದಿಲ್ಲ. ಈ ಮೂಲಕನಾದರೂ ಸರ್ಕಾರ ನಾವು ಈಗಾಗಲೇ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ತಕ್ಷಣವೇ ಆ ಒಂದು ಸ್ಟ್ರಿಕ್ಟಾಗಿ ಕಾಯ್ದೆಗಳನ್ನು ಇನ್ನೂ ಒಂದು ಉತ್ತಮವಾಗಿ ಕಾರ್ಯಗಳನ್ನು ಮತ್ತೆ ಅಮೆಂಡ್ಮೆಂಟನ್ನು ತಿದ್ದುಪಡಿಯನ್ನು ಮಾಡಿ ಬೇರೆ ಒಂದು ಕಾಯ್ದೆಯನ್ನು ಜಾರಿ ತರಲಿ. ಅದು ಆ ಮಟ್ಟಕ್ಕೂ ಸಹ ಸರ್ಕಾರ ಗಮನ ತರಲಿ. ಮತ್ತು ಹಾಗೂ ಆ ಒಂದು ವಕೀಲರ ಮೇಲೆ ಹಲ್ಲೆ ಮಾಡಿದಾರಲ್ಲ ಅವರನ್ನು ತಕ್ಷಣವೇ ಬಂಧಿಸಿ ಅವರಿಗೆ ನ್ಯಾಯಾಲಯ ಬಂಧನ ಕೊಡಬೇಕು. ಆವಾಗ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡಿಸೋದು ನಮಗೊಂದು ವಕೀಲರಿಗೆ ಒಂದು ನ್ಯಾಯ ಸಿಕ್ಕಂಗೆ ಆಗುತ್ತೆ. ಇಲ್ಲ ಅಂದರೆ ಈಗೇನೋ ವಕೀಲರ ಮೇಲೆ ಹಲ್ಲೆ ಮಾಡಿದರು, ಇವತ್ತು ಒಬ್ಬರು ಹಲ್ಲೆ ಮಾಡ್ತಾರೆ, ನಾಳೆ ಸಾರ್ವಜನಿಕ ಬೀದಿ ಇಲ್ಲದಾಗ ಹಲ್ಲೆ ಮಾಡ್ತಾ ಹೋದರೆ ಈಗ ನಾವು ಸಮಾಜದಲ್ಲೇ ಬದುಕ್ತಿರೋದು. ಯಾವುದೇ ಒಂದು ನಾವು ವೆಪನ್ನಲ್ಲ, ಪೆನ್ನನ್ನು ಇಟ್ಕೊಂಡು ನಾವು ಬದುಕ್ತಿರೋದು. ನಾವು ಯಾವುದೇ ಮರಕಾಸ್ತಿಗಳನ್ನು ಹಲ್ಲೆಯನ್ನು ಒಂದು ರೈಫಲನ್ನು ಜೇಬಲ್ಲಿ ಇಟ್ಕೊಂಡ ಪರಿಸ್ಥಿತಿ ನಮಗೆ ವಕೀಲರಲ್ಲ. ನಾವು ಒಬ್ಬ ಸ್ವತಂತ್ರ ಹೋರಾಟದ ಪೂರ್ವದಿಂದಲೂ ವಕೀಲರು ಒಂದು ರಾಷ್ಟ್ರ, ಒಂದು ಸಮಾಜ, ಒಂದು ಸುಸಜ್ಜಿತವಾದ ಸಮಾಜ ನಿರ್ಮಾಣ ಆಗಬೇಕಂದ್ರೆ ವಕೀಲರ ಪಾತ್ರ ಭಾಳ ಮಹತ್ವ ಇರುತ್ತೆ. ಹಾಗಾಗಿ ನಾವು ವಕೀಲರು ಇವತ್ತಿನ ಆ ಒಂದು ಉತ್ತಮ ಸಮಾಜ ನಿರ್ಮಾಣದಲ್ಲಿ ವಕೀಲರ ಪಾತ್ರ ಎಷ್ಟಿರುತ್ತೆ ಅಂದರೆ ಆ ವಕೀಲರ ಪಾತ್ರ ಎಷ್ಟು ಇದೆ ನಮ್ಮ ಮನಗಂಡು ನಾವು ಇವತ್ತು ನಮ್ಮ ವೃತ್ತಿಯನ್ನು ಮಾಡ್ತಿದ್ದೀವಿ. ಸಮಾಜದಲ್ಲಿ ಶಾಂತಿ ಕಟ್ಟುವಂಥ ವೃತ್ತಿಗಳನ್ನು ನಾವು ಮಾಡ್ತಿಲ್ಲ. ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡಬೇಕು. ವಕೀಲರ ಪಾತ್ರ ಮಹತ್ವ ಇದೆ. ಅಂಥ ಒಂದು ವಕೀಲರನ್ನು ರಕ್ಷಣೆ ಮಾಡೋಕ್ಕೆ ಒಂದು ಕಾಯ್ದೆ ನಮ್ಮ ದೇಶದಾಗಿಲ್ಲ ಅಂದರೆ ಮತ್ತು ನಮ್ಮನ್ನು ರಕ್ಷಣೆ ಮಾಡೋರು ಯಾರಿದ್ದಾರೆ? ತಕ್ಷಣವೇ ಸರ್ಕಾರ ಈ ಒಂದು ಸ್ಟ್ರಿಕ್ಟ್ ಕಾಯ್ದೆಯನ್ನು ಜಾರಿ ತರಬೇಕು ಅಂತ ಹೇಳಿ ಮನವಿ ಕಳಿಸಿದ್ವಿ. ನಾವು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆ ಮತ್ತು ಉತ್ತಮ ಸಮಾಜ ರಾಷ್ಟ್ರವನ್ನು ಕಟ್ಟೋದಕ್ಕೆ ವಕೀಲರ ಪಾತ್ರ ಭಾಳ ಮಹತ್ವ ಇದೆ. ನಾವು ಅದೇ ರೀತಿಯಾಗಿ ನಾವು ಕರ್ತವ್ಯವನ್ನು ಮಾಡ್ತಿದ್ದೀವಿ, ಅದೇ ರೀತಿ ವೃತ್ತಿಯನ್ನು ಮಾಡ್ತಿದ್ದೀವಿ. ನಾವು ಯಾವುದೇ ನಮಗೆ ಸಂಬಳದಾರಲ್ಲ, ನಾವು ಯಾವುದೇ ಗೌರ್ಮೆಂಟ್ ಸಂಬಳ ತಗೊಂಡು ಬದುಕೋಲ್ಲ. ಜನರ ಸೇವೆ ಮಾಡಿ ಜನರಿಂದನೇ ನಾವು ಬದುಕಿರೋದು. ನಮಗೆ ರಕ್ಷಣೆ ಇಲ್ಲ ಅಂದರೆ ಮತ್ತು ಇನ್ಯಾರಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ? ಸೊ ತಕ್ಷಣವೇ ನೀವು ಕಾನೂನು ಜರುಗಿಸಬೇಕು, ಅವರಿಗೆ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ. ವಕೀಲರ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಇದುವರೆಗೂ ಯಾವುದೇ ರೀತಿಯ ಕ್ರಮವನ್ನ ಪೊಲೀಸ್ ಇಲಾಖೆ ಕೈಗೊಳ್ಳದೇ ಇರುವುದು ವಿಪರ್ಯಾಸವೇ ಸರಿ. ದಯಮಾಡಿ ಪೊಲೀಸ್ ಇಲಾಖೆ ಯಾವ ಒತ್ತಡಕ್ಕೂ ಮಣಿಯದೆ ತಕ್ಷಣವೇ ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಬಂಧಿಸಬೇಕು ಹಾಗೂ ವಕೀಲರಿಗೆ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರಕ್ಷಣೆ ಇಲ್ಲದಂತಹ ಕಾನೂನು ವ್ಯವಸ್ಥೆ
ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕಂಡು ಬರುತ್ತಿದ್ದು, ತಕ್ಷಣದಲ್ಲೇ ಸೂಕ್ತ ಭದ್ರತೆಯನ್ನ ಇಲಾಖೆ ಎಲ್ಲರಿಗೂ ನೀಡಬೇಕು. ಇದು ಮತ್ತೆ ಪುನರಾವರ್ತನೆಯಾದಲ್ಲಿ ರಾಜ್ಯಾದ್ಯಂತ ವಕೀಲರು ಉಗ್ರ ಹೋರಾಟವನ್ನ ಕೈಗೊಳ್ಳಬೇಕಾಗುತ್ತದೆ ಎಂದು ಸೊರಬ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರು ಮನವಿ ಮಾಡಿದರು. ವ್ಯವಸ್ಥಿತವಾಗಿ ಅದನ್ನು ಜಾರಿ ತರುವ ಪ್ರಯತ್ನ ಮಾಡಬೇಕು ಅಂತ ನಾವು ಕಾನೂನುಗಾರಿಕೆ ಇವತ್ತು ಮನವಿ ಕೊಟ್ಟು ಕಲಾಪದಿಂದ ಹೊರಗಡೆ ನಾವು ಆ ಒಂದು ಕೃತ್ಯವನ್ನು ಖಂಡಿಸುತ್ತಿದ್ದೇವೆ. ಈ ಖಂಡನೆ ಅವರ ಒಂದು ಖಂಡನೆ ಹೋರಾಟಕ್ಕೆ ನಾವೆಲ್ಲರೂ ಸಹ ಬೆಂಬಲವನ್ನು ವ್ಯಕ್ತ ಮಾಡ್ತೀವಿ. ಹಾಗಾಗಿ ಕ್ಯಾಮರಾಮನ್ ಪ್ರಶಾಂತ್ ಜೊತೆ ವಿಜಯ್ ಗೌಡಿ, ನ್ಯೂಸ್ 12 ಕನ್ನಡ, ಸೊರಬ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.